ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋದಲ್ಲಿ ನಾವು ಪಾರ್ಟ್ ಆಫ್ ಸ್ಪೀಚ್ ಬಗ್ಗೆ ತಿಳ್ಕೊಂಡಿದ್ವಿ. ಈಗ ಪಾರ್ಟ್ ಆಫ್ ಸ್ಪೀಚ್ ಎಕ್ಸ್ಪ್ಲನೇಷನ್ ಮತ್ತು ಅದರದ್ದು ಎಕ್ಸಾಂಪಲ್ಸ್ ತಿಳ್ಕೊಳ್ತಾ ಹೋಗೋಣ ಫ್ರೆಂಡ್. ಓಕೆ, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ಈ ವಿಡಿಯೋ ನೋಡೋಣ. ಈ ವಿಡಿಯೋ ನೋಡಿ ಆದಮೇಲೆ ಪ್ಲೀಸ್ ನೀವು ನನಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ಟೈಮ್ ವೇಸ್ಟ್ ಮಾಡಿದೆ ಈ ವಿಡಿಯೋ ನೋಡೋಣ. ಬನ್ನಿ. Noun is a word used to name a person, place, animal or thing. ಓಕೆನಾ ಫ್ರೆಂಡ್, ನೌನಲ್ಲಿ ನಾವೇನು ನೋಡ್ತೀವಿ? ಪರ್ಸನ್, ಪ್ಲೇಸ್, ಆ್ಯನಿಮಲ್ ಆರ್ ಥಿಂಗ್ ನಾನು ಹೇಳಿದೆ. ಈಗ ಎಕ್ಸಾಂಪಲ್ನ ನಾನೇನು ಕೊಟ್ಟಿದ್ದೀನಿ? ಗರ್ಲ್ ಕೊಟ್ಟಿದ್ದೀನಿ, ಸ್ಕೂಲ್ ಕೊಟ್ಟಿದ್ದೀನಿ, ಪಪ್ಪಿ ಕೊಟ್ಟಿದ್ದೀನಿ, ಪೆನ್ಸಿಲ್ ಕೊಟ್ಟಿದ್ದೀನಿ. ಅದು ಹೆಂಗಂದರೆ ಪರ್ಸನಲ್ ಅಂದರೆ ಪರ್ಸನಲ್ಲಿ ಗರ್ಲ್, ಓಕೆನಾ. ಪ್ಲೇಸಲ್ಲಿ ಸ್ಕೂಲ್, ಆ್ಯನಿಮಲಲ್ಲಿ ಪಪ್ಪಿ, ಥಿಂಗ್ ಅಂದರೆ ಪೆನ್ಸಿಲ್, ಓಕೆನಾ. ಈ ಥರ ನೀವು ಬಾಕ್ಸ್ ಬೇಕಾದರೂ ಮಾಡಿಕೊಂಡು ಈ ಒಂದು ಡ್ರಾಯಿಂಗ್ ಮಾಡೋದ್ರಿಂದ ನಿಮಗೆ ಬೇಗನೆ ಅರ್ಥ ಆಗುತ್ತೆ ಅಂತೇಳಿ ನಾನು ಈ ಥರ ಮಾಡಿದ್ದೀನಿ ಫ್ರೆಂಡ್. ಓಕೆ, ನೆಕ್ಸ್ಟು ನಾನು ಇವಾಗ ಗರ್ಲ್ ಹಾಕ್ಕೊಂಡಿದ್ದೀನಿ ಅಲ್ವಾ? ಇಲ್ಲಿ ನೋಡಿ, ದ ಗರ್ಲ್ ಲವ್ಸ್ ಟು ಡ್ಯಾನ್ಸ್ ಆ್ಯಂಡ್ ಸಿಂಗ್. ಅಂದರೆ ಗರ್ಲ್ ಏನು ತುಂಬ ಇಷ್ಟ, ಲವ್ ಮಾಡ್ತಾಳೆ, ಪ್ರೀತಿ ಮಾಡ್ತಾಳೆ ಅಂತಂದರೆ ಡ್ಯಾನ್ಸ್ ಮತ್ತು ಹಾಡು ಹಾಡೋದನ್ನ ಅವಳು ತುಂಬ ಪ್ರೀತಿಸ್ತಾಳೆ, ಇಷ್ಟಪಡ್ತಾಳೆ. ನೆಕ್ಸ್ಟ್ ನಾವು ಸ್ಕೂಲ್ ನೋಡ್ತೀವಿ, ಓಕೆನಾ. ಸ್ಕೂಲಲ್ಲಿ ಏನು ಬರುತ್ತೆ ನೋಡೋಣವಾ? ಅವರ್ ಸ್ಕೂಲ್ ಈಸ್ ಬಿಗ್ ಆ್ಯಂಡ್ ಕ್ಲೀನ್. ನಮ್ಮ ಸ್ಕೂಲ್ ಹೇಗಿದೆ? ತುಂಬ ದೊಡ್ಡದಾಗಿದೆ ಮತ್ತು ಕ್ಲೀನ್ ಆಗಿದೆ ಅಂತ, ಓಕೆನಾ. ಸ್ಕೂಲಲ್ಲಿ ಎಕ್ಸಾಂಪಲಲ್ಲಿ ಪಪ್ಪಿಯಲ್ಲಿ ಐ ಲವ್ ಪ್ಲೇಯಿಂಗ್ ವಿತ್ ಎ ಪಪ್ಪಿ. ನೋಡಿ, ನಿಮ್ಮ ಮನೇಲಿ ಡಾಗ್ ಇದ್ದೇ ಇರುತ್ತೆ ಅಲ್ವಾ? ನಾವೇನು ಮಾಡ್ತೀವಿ? ಅದಕ್ಕೆ ಪಪ್ಪಿ, ಡಾಂಕಿ ಈ ಥರ ಹೆಸರು ಕೊಡ್ತೀವಲ್ವಾ? ಆ ಥರ ನಾನು ಪಪ್ಪಿ ಕೊಟ್ಟಿದ್ದೀನಿ, ಓಕೆನಾ. ಈಗ ಅದನ್ನು ನಾವೇನು ಮಾಡ್ತೀವಿ? ಆಟಾಡೋಕ್ಕೆ ಈ ಥರ ಆಟಾಡೋದು ಆ ಥರ ಮಾಡ್ತೀವಲ್ಲ, ಅದ್ರ ಜೊತೆ ಅದಕ್ಕಾಗಿ ನಾನು ಐ ಲವ್ ಪ್ಲೇಯಿಂಗ್ ವಿತ್ ಎ ಪಪ್ಪಿ, ಓಕೆನಾ. ನೆಕ್ಸ್ಟ್ ಪೆನ್ಸಿಲ್ ನೋಡೋಣ. ಮೈ ಪೆನ್ಸಿಲ್ ಈಸ್ ಲಾಂಗ್. ನೀವು ಹೊಸದಾಗಿ ತೊಗೊಂಡಿರ್ತೀರ ಪೆನ್ಸಿಲ್, ಅವಾಗ ನಿಮ್ಮದು ಖುಷಿಯಾಗಿಬಿಡುತ್ತೆ ನಿಮಗೆ, ಪೆನ್ಸಿಲ್ ತುಂಬ ಲಾಂಗ್ ಇದೆ ಅಂತ ಅಲ್ವಾ? ಹಾಗಾಗಿ ಮೈ ಪೆನ್ಸಿಲ್ ಈಸ್ ಲಾಂಗ್. ಓಕೆ ಫ್ರೆಂಡ್ಸ್, ಇವಾಗ ನಾವುನಲ್ಲಿ ನಾವು ಏನು ನೋಡ್ತಾ ಇದ್ದೀವಿ? ಇಷ್ಟೊಂದು ನೋಡಿದ್ವಿ ನೋಡಿ, ನಿಮಗೆ ಬೇಗ ಈಸಿಯಾಗಿ ಕಲೀಲಿಕ್ಕೆ ಸಿಗುತ್ತೆ, ಓಕೆನಾ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪ್ರನೌನ್ ಹೇಳ್ತಾ ಹೋಗ್ತೀನಿ, ಓಕೆನಾ. ಇಷ್ಟು ನೌನ್ನ ನೀವು ಪ್ರಾಕ್ಟೀಸ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ಫ್ರೆಂಡ್, ಮತ್ತು ನೀವು ಈ ಥರ ಎಕ್ಸಾಂಪಲ್ಸ್ ಮಾಡ್ಕೊಳ್ಳಿ ಮನೇಲಿ, ಓಕೆನಾ. ಓಕೆ, ಬಾಯ್ ಫ್ರೆಂಡ್.